ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂದಾಗಿದೆ. ಎನ್ಡಿಎ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಾಗಿದೆ. ಮಹಾಗಠಬಂಧನ್ಗೆ ಭಾರಿ ಮುಜುಗರ ಉಂಟಾಗಿದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನಿನ್ನೆನ ರಿಸಲ್ಟ್ ಅಲ್ಲ. ಬಿಹಾರದಲ್ಲಿ ಎನ್ಡಿಎ ಗೆಲುವಿಗೆ ಪ್ರಮುಖವಾದ ಕಾರಣಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಿರಾಗ್ ಪಾಸ್ವಾನ್ ಈ ಬಾರಿ ಎನ್ಡಿಎನಿಂದ ಹೊರ ಹೋಗದಂತೆ ನೋಡಿಕೊಂಡಿದ್ದು, ಇದರಿಂದ ಜೆಡಿಯು ಹೆಚ್ಚಿನ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಆಯಿತು. ಮಹಿಳೆಯರು ಎನ್ಡಿಎ ಕಡೆಗೆ ಒಲವನ್ನ ತೋರಿಸಿದ್ದು ಮತ್ತು ಎನ್ಡಿಎ ಭರ್ಜರಿ ಗೆಲುವಿಗೆ ಇದು ಕೂಡ ಕಾರಣವಾಯಿತು. ಮಹಿಳೆಯರಿಗೆ 10,000 ರೂಪಾಯಿಯನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ಮುಸ್ಲಿಂ ಮಹಿಳೆಯರು ಕೂಡ ಈ ಒಂದು ಎನ್ಡಿಎಗೆ ಮತವನ್ನ ಚಲಾವಣೆ ಮಾಡಿದ್ದಾರೆ. ಅದರಿಂದಲೂ ಕೂಡ ಎನ್ಡಿಎ ಗೆಲುವನ್ನ ಸಾಧಿಸಲಿಕ್ಕೆ ಕಾರಣವಾಯಿತು. 2010ರಲ್ಲಿ ನಿತೀಶ್ ಕುಮಾರ್ ಮದ್ಯಪಾನ ನಿಷೇಧ ಮಾಡಿದ್ರು. ಆದರೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದಾಗಿ ಹೇಳಿದ್ದಂತಹ ಪ್ರಶಾಂತ್ ಕಿಶೋರ್ ಮಹಿಳೆಯರಿಗೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದು ಕಷ್ಟ ಇರಲಿಲ್ಲ. ನಾಲ್ಕನೇದಾಗಿ ಹೇಳಬೇಕು ಅಂತಂದ್ರೆ, ಮಹಿಳೆಯರಿಗೆ 10,000 ರೂಪಾಯಿ ಹಣವನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀಡಿದ್ರು ಎನ್ಡಿಎ. ಅದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಎನ್ಡಿಎ ಪರ ಮತ್ತೆ ಮತ ಚಲಾವಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ಕಟ್ಟಾ ಸರ್ಕಾರ ಬರುತ್ತೆ ಅಂತ ಹೇಳಿ ಮೋದಿ ಹಾಗೂ ನಿತೀಶ್ ಜನರಲ್ಲಿ ಜಂಗಲ್ ರಾಜ್ ಸರ್ಕಾರ ಬರದಂತೆ ತಡೆಬೇಕಂತ ಹೇಳಿ ಪ್ರಚಾರವನ್ನ ಮಾಡಿದ್ದು ಕೂಡ ಈ ಒಂದು ಎಲೆಕ್ಷನ್ ನಲ್ಲಿ ಪ್ಲಸ್ ಆಗುತ್ತೆ. ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ನೀಡ್ತೇವೆ ಅಂತ ಹೇಳಿ ನಿತೀಶ್ ಕುಮಾರ್ ಭರವಸೆಯನ್ನ ನೀಡ್ತಾರೆ. ಅದು ಕೂಡ ಅವರ ಪಾಲಿಗೆ ವರವಾಗಿ ಪರಿಗಣಿಸುತ್ತೆ ಎನ್ಡಿಎಗೆ. ಯಾದವ್ ಯೇತರ ಈ ಒಂದು ಜನಾಂಗಗಳು ಜೆಡಿಯು ಕಡೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಕೂಡ ಎನ್ಡಿಎ ಗೆಲುವಿಗೆ ಇದು ಕೂಡ ಕಾರಣವಾಗಿರುವಂತದ್ದು. ಮುಸ್ಲಿಂ ಸಮುದಾಯಗಳ ಮತಗಳು ಕೂಡ ಪೂರ್ತಿಯಾಗಿ ಆರ್ಜೆಡಿ ಈ ಒಂದು ಬೆಂಬಲ ನೀಡದೆ ನಿತೀಶ್ ಕುಮಾರ್ ಕಡೆಗೆ ಒಲವನ್ನ ಸಾಧಿಸಿದೆ. ಯಾಕಂತಂದ್ರೆ ಆರ್ಜೆಡಿಗೆ ಏನಾದ್ರೂ ವೋಟ್ ಮುಸ್ಲಿಮರ ಸಮುದಾಯದ ವೋಟ್ ಹೋಗಿತ್ತು ಅಂತಂದ್ರೆ ನಿತೀಶ್ ಕುಮಾರ್ ಗೆಲುವಿಗೆ ಸ್ವಲ್ಪ ಅಡಚಣೆ ಆಗ್ತಾ ಇತ್ತು. ನಿತೀಶ್ ಕುಮಾರ್ ನಾಯಕತ್ವ, ಅನುಭವ, ಈ ಹಿಂದಿನ ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಕೂಡ ಎನ್ಡಿಎಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ. ನಿತೀಶ್ ಕುಮಾರ್ ಆಳ್ವಿಕೆಯಲ್ಲಿದ್ದಂತಹ ಮಹಿಳೆಯರು ಸುರಕ್ಷಿತ ಹಾಗೂ ಮೂಲಭೂತ ಸೌಕರ್ಯ ವೃದ್ಧಿ ಎಲ್ಲವೂ ಕೂಡ ಎನ್ಡಿಎ ರತ್ತ ಜನರು ಮತ್ತೆ ಒಲವು ತೋರಿಸಲಿಕ್ಕೆ ಇದು ಕೂಡ ಕಾರಣವಾಗಿದೆ. ಇಲ್ಲಿ ಮಹಾಗಠಬಂಧನ್ ಯಾವ ರೀತಿಯಾಗಿ ಬ್ರೇಕ್ ಫೇಲ್ ಆಗುತ್ತೆ ಗೊತ್ತಾ? ಮಹಾಗಠಬಂಧನ್ ಸೋಲಿಕ್ಕೆ ಕಾರಣ ಏನು ಗೊತ್ತಾ? ಅತಿಯಾಗಿರುವಂತಹ ಅವಲಂಬನೆ. ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿಯು ತನ್ನ ಒಟ್ಟು ಅಭ್ಯರ್ಥಿಗಳ ಪೈಕಿ ಮೂರನೆಯ ಒಂದಕ್ಕಿಂತ ಹೆಚ್ಚು ಅಂದ್ರೆ 52 ಯಾದವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. ಇದು ತಮ್ಮ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತಹ ಉದ್ದೇಶವನ್ನ ಹೊಂದಿತ್ತು. ಆದ್ರೆ ಈ ಒಂದು ಯಾದವರಿಗೆ ಪ್ರಥಮ ನಿಲುವು ಜಾತಿ ಆಧಾರಿತ ರಾಜಕೀಯ ಪಕ್ಷಕ್ಕೆ ಮುಳುವಾಗ್ಬಿಡ್ತು. ಇದು ಯಾದವ ರಾಜ್ ಮರುಕಳಿಸುವಿಕೆಯ ಹಳೆಯ ಆತಂಕಕ್ಕೆ ಕಾರಣವಾಗಿರೋದ್ರಿಂದ ಅವರಿಗೆ ಇದು ಕೂಡ ಮೈನಸ್ ಆಯಿತು. ಮಹಾಗಠಬಂಧನ್ ಮುಳುಗಡೆಯಾಗಿದ್ದೇ ಯಾದವರ ಒಂದಿಷ್ಟು ಜನರನ್ನ ನಿಲ್ಲಿಸಿರುವಂತಹ ಎಲೆಕ್ಷನ್ಗೆ ನಿಲ್ಲಿಸಿರುವಂತಹ ಕಾರಣ. ಮೈತ್ರಿ ಪಾಲುಗಳನ್ನ ನಿರ್ಲಕ್ಷ್ಯ ಮಾಡಿದ್ದು, ಮಹಾ ಮೈತ್ರಿಕೂಟ ಒಂದು ಮಾರಾಟವಾದದ್ದು ಹೆಚ್ಚು ಅಂತಂದ್ರೆ ಆರ್ಜೆಡಿ ಏಕಸ್ವಾಮ್ಯದಂತೆ ಕಾಣತೊಡಗಿತು. ಸೀಟು ಹಂಚಿಕೆ ವಿವಾದಗಳು, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಪಾಲುಗಾರಿಕೆಗಳು ಮತ್ತು ಸಾಂಕೇತಿಕ ಸ್ಥಾನಗಳು ಮತ್ತು ಮೈತ್ರಿಕೂಟದ ಪ್ರಣಾಳಿಕೆಗೆ ತೇಜಸ್ವಿಯವರ ಪ್ರತಿಜ್ಞೆಗಳು ಎಲ್ಲವೂ ಕೂಡ ಕಾಣಿಸ್ತು. ಮತ್ತೆ ಇವರಲ್ಲೇ ಮಹಾಗಠಬಂಧನ್ ಒಳಗಡೆನೆ ಒಡಕು ಕಾಣಿಸ್ತು ಜನಸಾಮಾನ್ಯರಿಗೆ. ಆ ಒಂದು ಕಾರಣಕ್ಕೆ ಆದ್ರಿಂದ ಅವರ ಸೋಲು ಕೂಡ ಖಚಿತ ಅಂತ ಹೇಳಬಹುದು. ದೊಡ್ಡ ಭರವಸೆಗಳು, ದುರ್ಬಲ ಕಾರ್ಯತಂತ್ರಗಳು ಕೂಡ ಇತ್ತು. ತೇಜಸ್ವಿಯವರ ಈ ಒಂದು ಪ್ರಣಾಳಿಕೆಯ ಪ್ರತಿ ಮನೆಗೆ ಉದ್ಯೋಗ, ಹೊಸ ಪಿಂಚಣಿ ಯೋಜನೆಗಳು ಮತ್ತು ಮದ್ಯಪಾನ ನಿಷೇಧದ ಪರಿಶೀಲನೆಯಂತಹ ಭಾರಿ ಭರವಸೆಯನ್ನ ನೀಡಿತ್ತು. ಆದರೆ ಮತದಾರರು ವಿಶ್ವಾಸಾರ್ಹ ವಿವರವಾದ ಕಾರ್ಯಗತಗೊಳಿಸುವಂತಹ ಮಾರ್ಗಸೂಚಿಯನ್ನ ನಿರೀಕ್ಷಿಸಿದ್ರು. ಅವರಿಗೆ ಅದು ಕೂಡ ದೊರಕಲಿಲ್ಲ. ಈ ಒಂದು ಭರವಸೆಗಳು ಅವರ ಪ್ರಚಾರಕ್ಕಷ್ಟೇ ಸೀಮಿತವಾಗಿತ್ತು. ಜನರಿಗೆ ಅದು ಜಸ್ಟ್ ಪ್ರಚಾರ, ಇದೆಲ್ಲ ಈ ಒಂದು ಪ್ರಣಾಳಿಕೆ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡ್ಬಿಟ್ಟಿದ್ರು. ಇನ್ನು ನಾಲ್ಕನೆಯದಾಗಿ ಫಲವನ್ನ ನೀಡಿದ ಮುಸ್ಲಿಂ ಓಲೈಕೆಯ ರಾಜಕಾರಣ.
ಪ್ರಚಾರದ ಸಮಯದಲ್ಲಿ ಮಹಾಗಠಬಂಧನ್ ವ್ಯಾಪಕ ಸಾಮಾಜಿಕ ನ್ಯಾಯಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಮತವನ್ನ ಕ್ರೋಢೀಕರಿಸುವಂತಹ ರಾಜಕಾರಣ ಅಂತ ಹೇಳಿ ಗ್ರಹಿಕೆ ಮಾಡಿತು, ಅದು ಬಲಗೊಳಿಸಿಕೊಂಡಿತು. ಇದನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಬಿಜೆಪಿ ಮೈತ್ರಿಕೂಟದ ಹಳೆಯ ಭಾಷಣವನ್ನ, ಉದಾಹರಣೆಗೆ ಲಾಲು ಪ್ರಸಾದ್ ಯಾದವ್ ಅವರು ಮಾಡಿರುವಂತಹ ಭಾಷಣ, ವಕ್ಫ್ ಮಸೂದೆ ವಿವಾದವನ್ನ ಬಳಸಿಕೊಂಡು ಮೈತ್ರಿಕೂಟವನ್ನ ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತವನ್ನಾಗಿ ಮೈತ್ರಿ ಬಿಂಬಿಸಿತು. ಆ ಒಂದು ಕಾರಣಕ್ಕೆ ಇವರಿಗೆ ಅಂದ್ರೆ ಮಹಾಗಠಬಂಧನ್ ಹಿಂದುಳಿಲಿಕ್ಕೆ ಕಾರಣ ಇದಾಯ್ತು.